उत्तर कन्नड़ से खबर। उत्तर कन्नड़ बीजेपी सांसद श्री विश्वेश्वर जी हेगड़े कागेरी जो सिरसी क्षेत्र से हैं, आज उनसे दांडेली में चल रही हर समस्या के समाधान हेतु समग्र समिति के सदस्यों ने एक निवेदन दिया, जिसमें रेल सेवा की समय सारणी, दांडेली से हुबली सीधे रेल सेवा, प्रधानमंत्री आवास योजना जो पिछले 10 सालों से 998 घरों का आवंटन लंबित है, इन सभी समस्या का समाधान जल्द से जल्द करे, ऐसा निवेदन दिया। माननीय सांसद श्री कागेर जी ने कहा कि इन समस्या के हर पहलुओं पर कर्नाटक रेल राज्य मंत्री श्री सोमन्नाथ जी से बात हो चुकी है और जल्द ही समस्याओं का हल हो जाएगा। हमारे वंदे भारत के ब्यूरो चीफ राजेंद्र जोशी ने प्रधानमंत्री आवास योजना के लंबित होने का मुद्दा उठाया, तो श्री कागेरी जी ने कहा कि प्रधानमंत्री आवास योजना की समस्या मैंने दिशा बैठक में जिला अधिकारी के सामने ये मुद्दा उठाया है। ये काफी पेचीदा मामला हो गया है। उन्होंने विश्वास दिलाया कि हम सब मिलकर इसका समाधान निकालेंगे। इस मामले को लेकर कागेरी जी ने उत्तर कन्नड़ क्षेत्र के वरिष्ठ विधायक श्री आर.वी. देशपांडे को हमारे माध्यम से आग्रह किया कि श्री देशपांडे इस मामले में हस्तक्षेप करें, क्योंकि इस समस्या का समाधान राज्य स्तर पर होना बहुत जरूरी है। देशपांडे जी एक वरिष्ठ मंत्री हैं। है बोलकर हम वो इच्छा है। वो दांडेली दांडेली टू मिनिमम दांडेली टू हुबली होने की जरूरत बहुत है। वो हुबली वो बिजनेस प्लेस है। वो अल्लावर वो नहीं होता है। वो अल्लावर चल रहे हैं, बहुत अच्छा चल रहे है हमारा ट्रेन। और हुबली तक हुआ तो हमको हमारा लोगों को बहुत अच्छा होता है, इसीलिए तो हम वेट कर रहे हैं। और वो G+2 घर है, 1100 G+2 घर है। वो बहुत वो कामगारी नहीं हो रहे। 100 घर दिया, बाकी घर का नहीं दे रहे, इसीलिए तो वो सब्जेक्ट के लिए बारे में वो उनका साथ बातचीत करने के लिए हम वेट कर रहे हैं। और निवेशन बोलकर 3400 लोगों को एप्लीकेशन डाल दिया। 15 वर्ष हो गया वो एप्लीकेशन डालकर, अभी तक वो क्या भी वो सोच वो अधिकारी लोग सोच नहीं रहे, सोचता नहीं। इसीलिए तो वो तीनों सब्जेक्ट और हमारा दांडेली का और सब्जेक्ट के लिए बात करने के लिए आया। थैंक यू सर। ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿರ್ಸಿಯಿಂದ ಅಲ್ಲಿ ಭಗವತಿಯಿಂದ ಮುಂದೆ ಬಾಡಸಿಟ್ಟಿ ಕೊಪ್ಪದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದನ್ನು ಮುಗಿಸಿಕೊಂಡು ಈ ಮಾರ್ಗವಾಗಿ ಕೆಸರಳ್ಳಿ ಕ್ರಾಸ್ ಮಾರ್ಗವಾಗಿ ಕಿತ್ತೂರಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಲು ನಾವು ದಾಂಡೇಲಿಯಿಂದ ನಮ್ಮ ಅಧ್ಯಕ್ಷರ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಅಕ್ರಮ್ ಖಾನ್ ಅವರು, ಕಾರ್ಯದರ್ಶಿಗಳಾದಂಥ ನಮ್ಮ ಯಡಿಯೂರಪ್ಪನವರು ವಕೀಲರು, ಆಮೇಲೆ ಗೌಸ್ ಬೆಟಗೇರಿಯವರು ಪದಾಧಿಕಾರಿಗಳು ಮತ್ತು ಅಶೋಕ್ ಪಾಟೀಲ್ ಎಲ್ಲರೂ ಬಂದಿದ್ದೇವೆ. ಅವರನ್ನು ಭೇಟಿಯಾಗಿ ಮೊದಲನೇದಾಗಿ ರೈಲ್ವೆಗೆ ಸಂಬಂಧಪಟ್ಟಂತೆ ಒಂದು 3-4 ವಿಷಯಗಳಿದ್ದಾವೆ. ಮೊದಲನೇದಾಗಿ ಈಗ ಮಳೆಗಾಲ ಬಂತು, ಶೆಡ್ ಜನರಿಗೆ ನಿಂದಿರ್ಲಿಕ್ಕೆ ಶೆಡ್ ಬೇಕು ಒಂದನೇದಾಗಿ. ಎರಡನೇದು ದಾಂಡೇಲಿ ಹುಬ್ಬಳ್ಳಿ ಟ್ರೈನ್ ಬೇಕಾಗಿದೆ. ಈಗ ಎವರೇಜ್ ಒಂದು 100 ಜನ ಹೋಗೋದು ಬರೋದು ಪ್ರತಿ ದಿವಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ. ದಾಂಡೇಲಿಯಿಂದ ಅಳ್ನಾವರ ಟ್ರೈನ್ ನಡೀತಾ ಇದೆ. ಈಗ ಅದನ್ನು ದಾಂಡೇಲಿಯಿಂದ ಹುಬ್ಳಿಗೆ ಟ್ರೈನ್ ಮಾಡ್ಬೇಕನ್ನೋದು ಎರಡನೇ ಬೇಡಿಕೆ. ಮೂರನೇದ್ದು ಅಲ್ಲಿ ರಿಸರ್ವೇಷನ್ ಕೌಂಟರ್ ಆಗಬೇಕು ದಾಂಡೇಲಿ ಒಳಗೆ, ಎಲ್ಲ ಕಡೆ ಹೋಗೋವರಿಗೆ ಅನುಕೂಲ ಆಗ್ತದೆ, ಮೂರನೇದ್ದು. ಮತ್ತು ಈಗ ಇನ್ನುಳಿದ ವಿಷಯಪ್ಪ ಅಂತಂದ್ರೆ ದಾಂಡೇಲಿಯಲ್ಲಿ G+ ಬಗ್ಗೆ ನಾವು ಒಂದು 15 ದಿವಸದಿಂದ DC ಅವ್ರ ಕಡೆ ಹೋಗಿ ಬಂದೀವಿ ಕಾರವಾರಕ್ಕೆ. ಅದಕ್ಕಿಂತ ಮುಂಚೆ ಕೂಡ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಬಂದಿದ್ವಿ. ಇನ್ನೂವರೆಗೂ DC ಅವರು ಬರಲಿಲ್ಲ. G+ ಬಗ್ಗೆ ಅಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಮನೆಗಳ ಪಾಪ ಫಲಾನುಭವಿಗಳಿಗೆ ಸಿಗಬೇಕಾದಂಥ ಕೆಲಸವನ್ನು ಮಾಡೋದು ಬಿಟ್ಟು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಆ ರಾಜಕೀಯ ಯಾರಿಗೂ ಒಳ್ಳೆಯದಲ್ಲ. ಆ ಪಾಪ ಬಡವರಿಗೆ ಮನೆ ಕೊಡಿಸೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಒಂದು ಪಾಯಿಂಟನ್ನು ಕೂಡ ನಮ್ಮ ಲೋಕಸಭಾ ಸದಸ್ಯರಂತ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕಾಗೇರಿ ಅವರಿಗೆ ಹೇಳಬೇಕಂತ ಮಾಡಿದ್ದೇವೆ. ಮುಂದಿನ ಒಂದು ಕಾರ್ಯ ಚಟುವಟಿಕೆ ಬೇಗನೆ ಆಗಬೇಕನ್ನೋ ದೃಷ್ಟಿಯಿಂದ. ಮತ್ತು ಇನ್ನು ದಾಂಡೇಲಿ ಒಳಗೆ ನಿವೇಶನ ಬಗ್ಗೆ ಭಾಳಷ್ಟು ಜನ ನಿವೇಶನದ ಅರ್ಜಿ ಹಾಕಿ ಅವರು ಮನೆ ನಿವೇಶನ ಬೇಕಂತ ಹಾತೊರೀತಾ ಇದ್ದಾರೆ. ಅವರಿಗೆ ಮನೆ ಜಾಗಗಳು ಸಿಗಬೇಕು, ನಿವೇಶನ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇನ್ನುಳಿದ ಹಲವಾರು ಸಮಸ್ಯೆಗಳಿದ್ದಾವೆ. ನಾವು ಲೋಕಸಭಾ ಸದಸ್ಯರಲ್ಲಿ ವಿನಂತಿ ಮಾಡಿಕೊಂಡು ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ವರ್ಷದ ಕನಸು ನನಸಾಗಿದೆ. ಅವತ್ತಿನ ದಿನವೇ ನಾವು ಹುಬ್ಬಳ್ಳಿ ತನಕ ಕನೆಕ್ಷನ್ ಆಗಬೇಕು, ಕೆಲವು ಸಮಯದ ಬದಲಾವಣೆ ಆಗಬೇಕು ಮತ್ತು
ಮತ್ತು ಮಳೆಗಾಲಕ್ಕೆ ಮೇಲೆ ಶೆಡ್ಡು ಇತ್ಯಾದಿಗಳ ವಿಷಯಗಳನ್ನೆಲ್ಲವನ್ನೂ ಪ್ರಸ್ತಾಪ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಈಗ ಸಮಯದ ಬದಲಾವಣೆಯ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಂಡು ಆದೇಶ ಮಾಡಿದ್ದಾರೆ. ಈಗ ಅದರಿಂದ ಎಲ್ಲ ದಾಂಡೇಲಿ ಜನಕ್ಕೆ ಅನುಕೂಲ ಆಗಿದೆ. ಡೆಫಿನೆಟ್ ಆಗಿ ಅನುಕೂಲ ಆಗಿದೆ. ಈಗ ಹುಬ್ಬಳ್ಳಿಗೆ ಕನೆಕ್ಷನ್ ಕೊಡಬೇಕು ಮತ್ತು ಬುಕಿಂಗ್ ಕೌಂಟರ್ ದಾಂಡೇಲಿಯಲ್ಲಿ ಆಗ್ಬೇಕು. ಅದ್ರ ಜೊತೆಗೆ ಮಳೆಗಾಲಕ್ಕೆ ಶೆಡ್ ಬೇಕು ಅನ್ನುವಂಥದ್ದು. ಈಗ ಟ್ರೈನ್ ಬರೋದಕ್ಕೆ ಪ್ರಾರಂಭ ಆಗಿದೆ ಮತ್ತು ಇದು ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಅವರ ಗಮನದಲ್ಲಿದೆ. ನಾವು ಇದಕ್ಕೆ ಏನೇನ್ ಬೇಕೋ ಆ ಫಾಲೋ ಅಪ್ ಮಾಡಿ ನಾವು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಒಂದನೇದು. ಎರಡನೇದು ನಿಮ್ದು G+2 ಮನೆಯದು ವಿಷಯ. ನಾನು ನನ್ನ ದಿಶಾ ಸಭೆಯಲ್ಲಿಯೂ ಸಹ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ಉಳಿದೆಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ. ಅದಕ್ಕೆ ಪರಿಹಾರ ರಾಜ್ಯ ಸರ್ಕಾರ ಮಟ್ಟದಲ್ಲೇ ಮಾಡಬೇಕಾದಂತ ಅಗತ್ಯತೆ ಇದೆ. ನಾನು ಹಿರಿಯರಾದಂಥ ಶ್ರೀಯುತ ಆರ್ ವಿ ದೇಶಪಾಂಡೆ ಅವರಲ್ಲಿ ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅವರು ಈ ಸಮಸ್ಯೆಯನ್ನ ತ್ವರಿತಗತಿಯಲ್ಲಿ ಬಗೆಹರಿಸಬೇಕು ಅಂತ ನಾನು ಆಗ್ರಹಿಸಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುವಂತ ವಿಷಯ ಇದೆ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಹಿರಿಯ ಸಚಿವರಾಗಿ ಕೆಲಸ ಮಾಡಿರುವಂತ ದೇಶಪಾಂಡೆ ಅವರು ಈ ಸಮಸ್ಯೆ ಇಷ್ಟು ವಿಳಂಬ ಆಗೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಆದ್ರೆ ಏನೇನೋ ಕಾರಣದಿಂದ ಅದು ಆಗಿದೆ. ಇನ್ನಾದ್ರೂ ತ್ವರಿತಗತಿಯಲ್ಲಿ ಬಗೆಹರಿಸಲಿ ಅಂತ ನಾನು ಅವ್ರ ಹತ್ರ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಗರಸಭೆ ಮತ್ತು ಅದ್ರದ್ದು ಅಧಿಕಾರಿಗಳು ಸರ್ ಹೇಳ್ದಂಗೆ ನಡೆದುಕೊಳ್ತಾ ಇಲ್ಲ ಸರ್. 83 ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು, 300 ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ನನ್ನ ದಿಶಾ ಸಭೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಈ ವಿಷಯ ಎಲ್ಲ ಮಾತನಾಡಿ ಕಣ್ಣೀರು ದಿನ ಇಡ್ತಾ ಇದೆ. ಇದಕ್ಕೆ ಒಂದು ಪರಿಹಾರ ಕೊಡಿಸೋದಕ್ಕೆ ನಾವೆಲ್ಲ ಸೇರಿ ಒಟ್ಟಾದ ಪ್ರಯತ್ನ ಮಾಡ್ತೇವೆ ಅನ್ನುವಂತ ಒಂದು ವಿಶ್ವಾಸವನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ಲಿ.